ಎಲ್ರಿಗೂ ನಮಸ್ಕಾರ ಮತ್ತು ಈ ಒಂದು ಝೂಮ್ ಕ್ಲಾಸ್ಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇಂದಿನ ತರಗತಿಗಳಲ್ಲಿ ನಾವು ವಿಶ್ವಸಂಸ್ಥೆಯ ಸ್ಥಾಪನೆಯ ಬಗ್ಗೆ ಮತ್ತು ಅದರ ರಾಜಕೀಯ ಸಾಧನೆಗಳ ಬಗ್ಗೆ ನಾವು ಮಾತನಾಡಿದ್ದು ಹೋದ ತರಗತಿಯಲ್ಲಿ. ಯಾವ ರೀತಿಯಲ್ಲಿ ವಿಶ್ವಸಂಸ್ಥೆ ಪ್ರಪಂಚದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವಲ್ಲಿ, ಪ್ರಪಂಚವನ್ನು ಮತ್ತೊಂದು ವಿಶ್ವ ಯುದ್ಧದಿಂದ ಸಂರಕ್ಷಣೆ ಮಾಡುವಲ್ಲಿ, ತಡೆಯುವಲ್ಲಿ ಯಶಸ್ವಿಯಾಗಿದೆ ಮತ್ತು ಯಾವ ರೀತಿ ರಾಜಕೀಯವಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅದು ಪ್ರಯತ್ನವನ್ನು ಮಾಡಿದೆ ಎನ್ನುವ ವಿಚಾರಗಳನ್ನು ನಾನು ಮಾತನಾಡಿದ್ದೆ ನಿಮ್ಮ ಜೊತೆ. ಇವತ್ತು ವಿಶ್ವಸಂಸ್ಥೆ ನೋ ಡೌಟ್ ತನ್ನ 75 ವರ್ಷಗಳ ಒಂದು ಅವಧಿಯಲ್ಲಿ ರಾಜಕೀಯವಾಗಿ ಬಹುದೊಡ್ಡ ಕೆಲಸವನ್ನು ಮಾಡಿದೆ. ಅದು ಒಂದು ರಾಜಕೀಯವಾದಂತಹ ಒಂದು ಸಾಧನೆ. ವಿಶ್ವಸಂಸ್ಥೆಯ ಸಾಧನೆ ಅಂದ್ರೆ ನಾವು ರಾಜಕೀಯ ಸಾಧನೆಗಳನ್ನೇ ನಾವು ಮಾತನಾಡ್ತೇವೆ. ಆದರೆ ಆಮೇಲೆ ಕೆಲವು ವಿದ್ವಾಂಸರು, ಕೆಲವು ಇತಿಹಾಸಕಾರರು ವಿಶ್ವಸಂಸ್ಥೆ ಏನ್ ಸಾಧನೆ ಮಾಡಿದೆ ಅಂತನೂ ಸಹ ಹೇಳ್ತಾರೆ. ಇನ್ನು ಯುದ್ಧಗಳಾದ್ವಲ್ಲ ಸರ್, ಅಲ್ಲೊಂದು ಇಲ್ಲೊಂದು ಯುದ್ಧಗಳಾದೋ, ವಿಯೆಟ್ನಾಂ ಯುದ್ಧ ಆಯ್ತು, ಕೊರಿಯಾ ಯುದ್ಧ ಆಯ್ತು, ಬೇರೆ ಕಡೆ ಯುದ್ಧ ಆಯ್ತು ಅಂತ ಎಲ್ಲ ನಾವು ಮಾತನಾಡ್ತೇವೆ. ಆದ್ರೆ ಅದು ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ಒಂದು ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅದು ಮಾಡಿರುವಂತಹ ಸಾಧನೆಗಳು ನಿಜವಾಗಿಯೂ ಅದ್ಭುತವಾದದ್ದು. ಆ ಒಂದು ಸಾಧನೆಗಳನ್ನು ಯಾರೂ ಸಹ ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ. ಸೊ ಆದ್ರಿಂದ ಈ ಒಂದು ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಯ ರಾಜಕೀಯ ಅಲ್ಲದೆ ಬೇರೆ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದೆ ಎನ್ನುವ ವಿಚಾರಗಳನ್ನು ಚರ್ಚೆ ಮಾಡೋಣ. ಓಕೆ, ಇದರಲ್ಲಿ ಒಂದು ವಿಚಾರ ಇದೆ. ಮಾನವನ ಮನಸ್ಸಿನಿಂದ ಯುದ್ಧವನ್ನು ತೊಡೆದು ಹಾಕಬೇಕಾದ್ರೆ ಪ್ರೀವಿಯಸ್ ಒನ್ ಮನುಷ್ಯನ ಮನಸ್ಸಿನಿಂದ ಯುದ್ಧವನ್ನು ತೊಡೆದು ಹಾಕಬೇಕಾದ್ರೆ ಮೊದಲು ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಮನುಷ್ಯನ ಪ್ರಗತಿ ಆಗಬೇಕು. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಅವನ ಪ್ರಗತಿ ಎನ್ನುವುದು ಆದ್ರೆ ಅವನಲ್ಲಿ ಯುದ್ಧದ ಮನೋಭಾವ ಬರೋದಿಲ್ಲ ಎನ್ನುವುದು ಚಿಂತಕರ ಮಾತು, ವಿದ್ವಾಂಸರ ಒಂದು ಮಾತು. ವಿಶ್ವಸಂಸ್ಥೆ ತನ್ನ 75 ವರ್ಷಗಳ ಅವಧಿಯಲ್ಲಿ ಈ ಒಂದು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಒಂದು ಸಾಧನೆಯನ್ನು ಮಾಡ್ತಾ ಇದೆ. ರಾಜಕೀಯ ಸಾಧನೆಗಳಿಗಿಂತ ಅದರ ರಾಜಕೀಯೇತರ ಸಾಧನೆಗಳು ವಿಶ್ವಸಂಸ್ಥೆಗೆ ಒಂದು ದೊಡ್ಡ ಕೋಡನ್ನು ಮೂಡಿಸಿದಾವೆ ಅಥವಾ ಗರಿಯನ್ನು ಮೂಡಿಸಿದಾವೆ ಅಂದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಬಡ ದೇಶಗಳ ಒಂದು ಏಳಿಗೆಗಾಗಿ, ಪ್ರಪಂಚದಲ್ಲಿರುವಂತಹ ಜನರ ಹಸಿವು, ದಾರಿದ್ರ್ಯ, ಬಡತನ, ರೋಗ ರುಜಿನಗಳನ್ನು ತಡೆಯುವಲ್ಲಿ ವಿಶ್ವಸಂಸ್ಥೆ ಗುರುತರವಾದಂತಹ ಒಂದು ಕೆಲಸವನ್ನು ಅದು ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳ ಬಗ್ಗೆ ನಾನು ಮಾತನಾಡಿದ್ದೆ. ಅವಲ್ಲದೆ ವಿಶ್ವಸಂಸ್ಥೆ ಹಲವಾರು ವಿಶೇಷ ಅಂಗಸಂಸ್ಥೆಗಳನ್ನು ಹೊಂದಿದೆ. ಆ ಒಂದು ಅಂಗಸಂಸ್ಥೆಗಳ ಮೂಲಕ ವಿಶ್ವಸಂಸ್ಥೆ ಈ ಒಂದು ಕಾರ್ಯಗಳನ್ನು ಮಾಡ್ತಾ ಇದೆ. ಅವುಗಳನ್ನೇ ನಾವು ರಾಜಕೀಯೇತರ ಸಾಧನೆಗಳು ಅಂತ ನಾವು ಹೇಳ್ತೇವೆ. ಇಲ್ಲಿ ನಾನು ಕೆಲವನ್ನು ಈ ಒಂದು ತರಗತಿಯಲ್ಲಿ ನಿಮ್ ಜೊತೆ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲನೆಯದಾಗಿ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋಣ. ವಿಶ್ವಸಂಸ್ಥೆ 45ರಲ್ಲಿ ಸ್ಥಾಪನೆಯಾಯಿತು. 1948ರ ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು. ಈ ಒಂದು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡುವ ಮೂಲಕ ಪ್ರಪಂಚದ ಎಲ್ಲಾ ಜನರಿಗೂ ಮಾನವ ಹಕ್ಕುಗಳು ದೊರಕುವಂತೆ ಆಗಬೇಕು. ಅವರಿಗೆ ಜೀವಿಸುವ ಹಕ್ಕು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಸ್ವಾತಂತ್ರ್ಯಗಳನ್ನು ಎಲ್ಲಾ ದೇಶಗಳ ಸರ್ಕಾರಗಳು ದಯಪಾಲಿಸಬೇಕು ಎನ್ನುವಂತಹ ಒಂದು ಘೋಷಣೆಯನ್ನು ಮಾಡಿ ಎಲ್ಲಾ ಸದಸ್ಯ ದೇಶಗಳಿಗೆ ಮಾನವ ಹಕ್ಕುಗಳನ್ನು ಜಾರಿಗೆ ತರುವ ಒಂದು ಕಟ್ಟಾಜ್ಞೆಯನ್ನು ಅದು ಹೇಳಿತು. ಅದು ಜೀವಿಸುವ ಹಕ್ಕಿರ್ಬೋದು, ಬೇರೆ ಬೇರೆ ರೀತಿಯ ಸ್ವಾತಂತ್ರ್ಯ ಇರ್ಬೋದು, ಭದ್ರತೆ ಇರ್ಬೋದು, ಗುಲಾಮಗಿರಿ ಮುಕ್ತವಾದಂತಹ ಜೀವನ ಇರ್ಬೋದು, ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಹಕ್ಕು ಇರ್ಬೋದು, ಧಾರ್ಮಿಕವಾದಂತಹ ಸ್ವಾತಂತ್ರ್ಯ ಇರ್ಬೋದು. ಹೀಗೆ ಹಲವಾರು ರೀತಿಯ ಒಂದು ಮಾನವ ಹಕ್ಕುಗಳನ್ನು, ನಿಮಗೆ ಗೊತ್ತಿದೆ ಮಾನವ ಹಕ್ಕು ಅಂದ್ರೆ ಮನುಷ್ಯನಾಗಿ ಜೀವಿಸಲು ಬೇಕಾದಂತಹ ಹಕ್ಕುಗಳೇ ಮಾನವ ಹಕ್ಕುಗಳು. ಸೊ ಮನುಷ್ಯ ಪ್ರಾಣಿ ಅಲ್ಲ, ಮನುಷ್ಯನಾಗಿ ಬಾಳೋಕೆ ಒಂದು ಮಾನವೀಯ
ರೀತಿಯಲ್ಲಿ ಅವನು ಬಾಳೋಕೆ ಯಾವ ರೀತಿಯ ಒಂದು ಹಕ್ಕುಗಳು ಬೇಕು ಅವುಗಳನ್ನೆಲ್ಲ ದಯಪಾಲಿಸುವಲ್ಲಿ ವಿಶ್ವಸಂಸ್ಥೆ ಯಶಸ್ವಿಯಾಗಿದೆ. ಇವತ್ತು ನಾವು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡ್ತೀವಿ ಅಂದ್ರೆ ಆ ಕೀರ್ತಿ ವಿಶ್ವಸಂಸ್ಥೆಗೆ ಹೋಗುತ್ತೆ. ಎರಡನೇದಾಗಿ ಮಹಿಳೆ ಮತ್ತು ಮಕ್ಕಳ ಯೋಗಕ್ಷೇಮ. ಈ ಒಂದು ಕ್ಷೇತ್ರದಲ್ಲಂತೂ ವಿಶ್ವಸಂಸ್ಥೆ ಗಣನೀಯವಾದಂತಹ ಒಂದು ಸಾಧನೆಯನ್ನು ಮಾಡಿದೆ. ಮಹಿಳೆ ಅಂದ ತಕ್ಷಣ ಮಹಿಳೆಯರ ಒಂದು ಏಳಿಗೆಗಾಗಿ, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಪ್ರಪಂಚದಲ್ಲಿ ಈ ಒಂದು ಲಿಂಗ ತಾರತಮ್ಯ ಎನ್ನುವುದು ದೊಡ್ಡ ಪಿಡುಗಾಗಿದೆ. ಇವತ್ತಿಗೂ ಸಹ ಲಿಂಗ ತಾರತಮ್ಯ ಇದೆ. ವಿಶ್ವಸಂಸ್ಥೆ 7 ದಶಕಗಳಿಂದ ಅದು ಕೆಲಸ ಮಾಡ್ತಾ ಇದ್ರೂ ಸಹ ಮಹಿಳೆ ಎನ್ನುವವಳು ಕೀಳು, ಪುರುಷನಿಗೆ ಸಮಾನ ಅಲ್ಲ ಎನ್ನುವಂತಹ ಒಂದು ರೀತಿಯ ಮನೋಭಾವ ಇವತ್ತಿಗೂ ಪ್ರಪಂಚದ ಜನರಲ್ಲಿದೆ. ಸೊ ಈ ಒಂದು ಲಿಂಗ ತಾರತಮ್ಯವನ್ನು ತೊಡೆದು ಹಾಕುವಲ್ಲಿ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇದೆ. 1975ರಿಂದ 85ರವರೆಗಿನ ಒಂದು ದಶಕವನ್ನು ಈ ಒಂದು ಮಹಿಳಾ ದಶಕ ಅಂತ ಘೋಷಣೆ ಮಾಡಿ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಅವರ ಸಮಾನತೆಗಾಗಿ, ಅವರ ರಾಜಕೀಯ ಹಕ್ಕುಗಳಿಗಾಗಿ, ಅವರ ಸಾಮಾಜಿಕ ಹಕ್ಕುಗಳಿಗಾಗಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವುಗಳನ್ನು ಜಾರಿಗೆ ತರುವ ಕೆಲಸವನ್ನು ಮಾಡಿದೆ. 1975 ವಿಶ್ವ ಮಹಿಳಾ ವರ್ಷ ಅಂತಾನೆ ಕರೆಯಲಾಯಿತು. ಆಮೇಲೆ ಅವಾಗ್ಲಿಂದನೇ ಈ ಒಂದು ಮಾರ್ಚ್ 8 ವಿಶ್ವ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡುವ ಒಂದು ಕೆಲಸವನ್ನು ಅದು ತಂತು. ಸೊ ಮಹಿಳೆಯರಿಗೆ ಉದ್ಯೋಗದ ಹಕ್ಕು ಇರ್ಬೋದು, ಸಮಾನ ವೇತನ ಇರ್ಬೋದು, ಹೀಗೆ ಹಲವಾರು ರೀತಿಯ ಒಂದು ಕೆಲಸಗಳನ್ನು ವಿಶ್ವಸಂಸ್ಥೆ ಜಾರಿಗೆ ತಂದಿದೆ. ಅದರಲ್ಲಿಯೂ ಪ್ರಮುಖವಾಗಿ ಯುನಿಫೆಮ್ ಎನ್ನುವಂತಹ ಒಂದು ಸಂಸ್ಥೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಆ ಯುನಿಫೆಮ್ ಸಂಸ್ಥೆಯ ಮೂಲಕ ಪ್ರಪಂಚದ ಮಹಿಳೆಯರ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವ ಕೆಲಸ ಕಾರ್ಯಗಳನ್ನು ವಿಶ್ವಸಂಸ್ಥೆ ಮಾಡ್ತಾ ಇದೆ. ಅದಲ್ಲದೆ ಈ ಒಂದು ವಿಶ್ವಸಂಸ್ಥೆ ಯುನಿಸೆಫ್ ನ ಮೂಲಕ, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ನಾವೇನ್ ಹೇಳ್ತೀವಿ, ವಿಶ್ವಸಂಸ್ಥೆಯ ಮಕ್ಕಳ ತುರ್ತು ನಿಧಿ ಅಂತ ಹೇಳ್ಬಿಟ್ಟು, ಆ ಒಂದು ಸಂಸ್ಥೆಯ ಮೂಲಕ ಮಕ್ಕಳ ಅಭಿವೃದ್ಧಿಗಾಗಿ ಇದು ಶ್ರಮಿಸುತ್ತಿದೆ. ಮಕ್ಕಳ ಆರೋಗ್ಯಕ್ಕಾಗಿ ಇರಬಹುದು, ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ನಿಟ್ಟಿನಲ್ಲಿ ಇರಬಹುದು, ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಒಂದು ಕ್ಷೇತ್ರದಲ್ಲಿ ಇರಬಹುದು, ಆಮೇಲೆ ಮಕ್ಕಳ ಮಾರಾಟವನ್ನು ತಪ್ಪಿಸುವ ಒಂದು ನಿಟ್ಟಿನಲ್ಲಿ ಇರಬಹುದು, ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಸೊ ಎಲ್ಲ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಈ ಯುನಿಸೆಫ್ ಮೂಲಕ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪ್ರಪಂಚದ ಮಕ್ಕಳ ಒಂದು ಆರೋಗ್ಯ ಚೆನ್ನಾಗಿದೆ, ಅವರಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇದೆ, ಅವರಿಗೆ ಬೇರೆ ರೀತಿಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಆಫ್ರಿಕಾದ ಬಹುತೇಕ ಬಡ ದೇಶಗಳ ಮಕ್ಕಳು ಇವತ್ತು ಉಸಿರಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ವಿಶ್ವಸಂಸ್ಥೆ ಕಾರಣ. ಯುನಿಸೆಫ್ ಮೂಲಕ ಬಹುದೊಡ್ಡ ಕೆಲಸವನ್ನು ಅದು ಮಾಡ್ತಾ ಇದೆ. ಅವರಿಗೆ ಚುಚ್ಚುಮದ್ದುಗಳನ್ನು ಕೊಡೋದಿರ್ಬೋದು, ಪೌಷ್ಟಿಕ ಆಹಾರವನ್ನು ಕೊಡೋದಿರ್ಬೋದು, ಈ ಎಲ್ಲ ಕೆಲಸಗಳನ್ನು ವಿಶ್ವಸಂಸ್ಥೆ ಮಾಡ್ತಾ ಇದೆ ಮಕ್ಕಳ ಒಂದು ಏಳಿಗೆಗಾಗಿ. ಅದು ಎರಡನೇದು. ಮೂರನೆಯದಾಗಿ ಆರೋಗ್ಯ ರಕ್ಷಣೆ. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಈ ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿಬಿಟ್ಟು, ಅದರ ಮೂಲಕ ಪ್ರಪಂಚದ ಜನರ ಆರೋಗ್ಯವನ್ನು ಕಾಪಾಡುವ ಒಂದು ಕೆಲಸವನ್ನು ಅದು ಮಾಡ್ತಾ ಇದೆ. ಈ ಒಂದು 60-70 ವರ್ಷಗಳಲ್ಲಿ ಇದ್ದಂತಹ ಹಲವಾರು ಭೀಕರ ರೋಗಗಳನ್ನು, ಅದರಲ್ಲಿಯೂ ಸಾಂಕ್ರಾಮಿಕ ರೋಗಗಳು, ಅದು ಪ್ಲೇಗ್ ಇರ್ಬೋದು, ಕಾಲರಾ ಇರ್ಬೋದು, ಮುಂತಾದ ಸಾಂಕ್ರಾಮಿಕ ರೋಗಗಳನ್ನು ತಡೆಯುವಲ್ಲಿ, ಅವುಗಳಿಗೆ ಉತ್ತಮವಾದಂತಹ ಒಂದು ಲಸಿಕೆಗಳನ್ನು ಜಾರಿಗೆ ತರುವಲ್ಲಿ ಅದು ತುಂಬಾ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದೆ. ಅದರಲ್ಲಿಯೂ ಭೀಕರ ರೋಗಗಳಾದಂತಹ ಕ್ಯಾನ್ಸರ್, ಪೋಲಿಯೋ, ಕುಷ್ಠರೋಗ ಮುಂತಾದವುಗಳ ನಿರ್ನಾಮಕ್ಕೆ ಅದು ಕೆಲಸ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ರೀತಿ ಇವತ್ತಿಗೂ ಸಹ ಪೋಲಿಯೋ ಲಸಿಕೆಗಳನ್ನು ಹಾಕ್ಲಾಗ್ತಾ ಇದೆ. ಏಕೆಂದ್ರೆ ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಹುಟ್ಟಿನಿಂದಲೇ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ರು. ಆದ್ರೆ ಈಗ ಅದರ ಒಂದು ಸಂಖ್ಯೆ ಕಡಿಮೆ ಆಗಿದೆ. ಕಾರಣ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಅಥವಾ ಹುಟ್ಟಿದ ಕೆಲವಾರು ದಿನಗಳ ನಂತರ, ತಿಂಗಳು, ವರ್ಷಗಳ ನಂತರ ಅವರು ಈ ಒಂದು ಅಂಗವಿಕಲತನಕ್ಕೆ ತುತ್ತಾಗ್ತಾ ಇದ್ರು. ಆದ್ರೆ ಈ ಒಂದು ಪಲ್ಸ್ ಪೋಲಿಯೋ ನೀಡುವಿಕೆಯಿಂದ ಅಂಗವಿಕಲತನ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ಈ ಒಂದು ಕುಷ್ಠರೋಗ, ಪೋಲಿಯೋ ಮುಂತಾದವುಗಳ ಒಂದು ನಿರ್ನಾಮ ಮಾಡುವಲ್ಲಿ ಇದು ಬಹುದೊಡ್ಡ ಕೆಲಸವನ್ನು ಅದು ಮಾಡ್ತಾ ಇದೆ. ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು, ರೋಗಗಳ ಲಕ್ಷಣಗಳೇನು ಅನ್ನುವ ಎಲ್ಲಾ ವಿಚಾರಗಳನ್ನು ಸದಸ್ಯ ದೇಶಗಳಿಗೆ ಅದು ಹಂಚಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದೆ. ನೀವು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸಣ್ಣ ಮಗು ಇದೆ, ಈಗ ತಾನೇ ಹುಟ್ಟಿರೋದು, 1 ವಾರನೋ ತಿಂಗಳು 15 ದಿನ ಆಗಿದೆ ಅಂತ ಇದ್ರೆ, ನೀವು ಆಸ್ಪತ್ರೆಗೆ, ಅದರಲ್ಲಿಯೂ ಗೌರ್ಮೆಂಟ್ ಆಸ್ಪತ್ರೆಗೆ ನೀವು ಕರ್ಕೊಂಡೋದ್ರೆ ಯಾವ್ಯಾವ ಚುಚ್ಚುಮದ್ದನ್ನು ಕೊಡ್ಬೇಕು ಅಂತ ಒಂದು ಪಟ್ಟಿ ಕೊಟ್ಟಿರ್ತಾರೆ. ಇದ್ರೆ ನೋಡಿ, ಅಂದ್ರೆ ಅದನ್ನೆಲ್ಲ WHO ಸ್ಪೆಸಿಫೈ ಮಾಡಿರೋದು.
3 ತಿಂಗಳಿಗೆ, 6 ತಿಂಗಳಿಗೆ, 1 ವರ್ಷಕ್ಕೆ, 3 ವರ್ಷಕ್ಕೆ, 10 ವರ್ಷಕ್ಕೆ ಯಾವ್ಯಾವ ರೀತಿಯ ಲಸಿಕೆಗಳನ್ನು ಹಾಕಬೇಕು, ಇದೆಲ್ಲವನ್ನು ಸಹ ವಿಶ್ವಸಂಸ್ಥೆ ನೋಡಿಕೊಳ್ತಾ ಇದೆ. ನಾವಿವಾಗ ಬಹುದೊಡ್ಡ ಒಂದು ಪ್ಯಾಂಡಮಿಕ್ ನಲ್ಲಿ ಇದ್ದೇವೆ. ಕೋವಿಡ್ ಸಾಂಕ್ರಾಮಿಕ ರೋಗ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಈ ಒಂದು ಕೋವಿಡ್ ಅನ್ನು ಸಹ ನಿಯಂತ್ರಣ ತರುವಲ್ಲಿ ಪ್ರಪಂಚದ ದೇಶಗಳಿಗೆ ಮಾರ್ಗದರ್ಶನ ನೀಡುವಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು, ಹೇಗೆ ಇದರಿಂದ ಮುಕ್ತವಾಗಬೇಕು, ಅದು ಹರಡದಂತೆ ಹೇಗೆ ತಡೆಯಬೇಕು ಎನ್ನುವ ಒಂದು ಮಾರ್ಗಸೂಚಿಗಳನ್ನು ಸಹ ನೀಡುವಂತಹ ಕೆಲಸವನ್ನು ಅದು ಮಾಡ್ತಾ ಇದೆ. ಹೌದು, ನರೇಂದ್ರ ಹೇಳಿದ್ದಾನೆ ಮದರ್ ಕಾರ್ಡ್, ನಿಜ. ಅದರಲ್ಲಿ ಯಾವ್ಯಾವ ರೀತಿಯ ಲಸಿಕೆಗಳಿರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಮಾಹಿತಿಯನ್ನು ನೀಡಿರ್ತಾರೆ. ಅದೆಲ್ಲ ವಿಶ್ವಸಂಸ್ಥೆಯ ಒಂದು ಸ್ಟ್ಯಾಂಡರ್ಡೈಸೇಷನ್, ಅದು ನಾವು ಮಾಡ್ಕೊಂಡಿರೋದಲ್ಲ. ಓಕೆ, ಅದಾದ ನಂತರ ಕಾರ್ಮಿಕರ ಕಲ್ಯಾಣ. ವಿಶ್ವಸಂಸ್ಥೆ ಜಗತ್ತಿನ ಕಾರ್ಮಿಕರ ಕಲ್ಯಾಣವನ್ನು ಕಾಪಾಡುವ ಒಂದು ಸಲುವಾಗಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ಅದು ಹೊಂದಿದೆ. ಆ ಒಂದು ಕಾರ್ಮಿಕ ಸಂಘಟನೆಯ ಮೂಲಕ ಪ್ರಪಂಚದ ಎಲ್ಲಾ ಕಾರ್ಮಿಕರ ಸ್ಥಿತಿಗತಿಗಳನ್ನು ಉತ್ತಮಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಏಕೆಂದ್ರೆ ಮೊದಲು ಬಂಡವಾಳಗಾರರು, ಈ ಒಂದು ಫ್ಯಾಕ್ಟರಿಗಳ ಓನರ್ಗಳು ಕಾರ್ಮಿಕರನ್ನು ಅಮಾನುಷವಾಗಿ ದುಡಿಸಿಕೊಂಡು ಶೋಷಣೆ ಮಾಡ್ತಾ ಇದ್ರು. ಸರಿಯಾಗಿ ಸಂಬಳ ಕೊಡ್ತಾ ಇರಲಿಲ್ಲ, ಅವ್ರಿಗೆ ಸರಿಯಾದಂತಹ ಭತ್ಯೆ ಇರಲಿಲ್ಲ. ಹಾಗಾಗಿ ವಿಶ್ವಸಂಸ್ಥೆ ILO ಮೂಲಕ ಅವರಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಿಸುವಲ್ಲಿ ಯಶಸ್ವಿಯಾಗಿದೆ. ಅವರಿಗೆ ರಜೆ ಇರಬಹುದು, ವಾರಕ್ಕೊಮ್ಮೆ ರಜೆ ಇರಬಹುದು, ವಿಮೆ ಇನ್ಶೂರೆನ್ಸ್ ಇರಬಹುದು, ಪಿಂಚಣಿ ಇರಬಹುದು, ಆಮೇಲೆ ವರ್ಕಿಂಗ್ ಟೈಮ್ ಇರ್ಬೋದು. 8 ಗಂಟೆಗಳ ಕಾಲನೇ ಕೆಲಸ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬಾರ್ದು, ಹೆಚ್ಚು ಕೆಲಸ ಮಾಡಿದ್ರೆ ಅವ್ರಿಗೆ OT ಕೊಡಬೇಕು. ಹೀಗೆ ಬೇರೆ ಬೇರೆ ರೀತಿಯ ಸೌಕರ್ಯಗಳನ್ನು ಅವರಿಗೆ ನೀಡಿಸುವಲ್ಲಿ, ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವಲ್ಲಿ, ಉದ್ಯೋಗದ ಭದ್ರತೆಯನ್ನು ಕೊಡಿಸುವಲ್ಲಿ ಮತ್ತು ಮಹಿಳೆ ಮತ್ತು ಬಾಲ ಕಾರ್ಮಿಕರ ಮುಕ್ತ, ಯಾಕೆಂದ್ರೆ ಈಗ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಥವಾ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ತಗೊಳ್ಳಂಗಿಲ್ಲ, ಅವರು ಬಾಲಕಾರ್ಮಿಕರಾಗ್ತಾರೆ. ಸೊ ಅದನ್ನು ಸಂಪೂರ್ಣವಾಗಿ ಮುಕ್ತ ಮಾಡಿದೆ. ಮಹಿಳೆಯರಿಗೆ ಸಮಾನವಾದಂತಹ ವೇತನವನ್ನು ನೀಡುವಲ್ಲಿ, ಮಹಿಳೆಯರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನೀಡಿಸುವಲ್ಲಿ ಈ ಒಂದು ವಿಶ್ವ ಕಾರ್ಮಿಕ ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಫ್ಯಾಕ್ಟರಿಗಳಲ್ಲಿ, ಸಂಸ್ಥೆಗಳಲ್ಲಿ ಕಾರ್ಮಿಕರಿಗೆ ಇಷ್ಟೊಂದು, ಇವತ್ತಿಗೂ ಅಂತ ದೊಡ್ಡ ಭದ್ರತೆ ಏನಿಲ್ಲ ಬಿಡಿ, ಅದು ಬೇರೆ ವಿಚಾರ. ಇಷ್ಟಾದ್ರೂ ಇದೆ ಅಂದ್ರೆ ಅದಕ್ಕೆ ವಿಶ್ವಸಂಸ್ಥೆಯ ಒಂದು ಪ್ರಯತ್ನಗಳು ಕಾರಣ. ನೆಕ್ಸ್ಟ್ ಒನ್, ನಿರಾಶ್ರಿತರ ಸಮಸ್ಯೆ. ನಿಮಗೆ ಗೊತ್ತೇ ಇದೆ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಹಲವಾರು ಕಾರಣಗಳಿಂದ ಪ್ರಪಂಚದ ಒಂದಲ್ಲ ಒಂದು ಮೂಲೆಯಲ್ಲಿ ನಿರಾಶ್ರಿತರ ಸಮಸ್ಯೆ ಎನ್ನುವುದು ಕಾಡ್ತಾನೇ ಇರುತ್ತೆ. ಇಟ್ಸ್ ಎನ್ ಆನ್ ಗೋಯಿಂಗ್ ಪ್ರಾಬ್ಲಮ್, ಇದ್ದೇ ಇರುತ್ತೆ ಒಂದಲ್ಲ ಒಂದು ಕಡೆ. ನಿರಾಶ್ರಿತರು ಯಾರು? ತಮ್ಗೆಲ್ಲೂ ಜಾಗ ಇಲ್ಲದೆ ಇನ್ಯಾವುದೋ ದೇಶಕ್ಕೆ ಆಶ್ರಯ ಪಡ್ಕೊಂಡು ಹೋಗುವಂತಹ ಜನ. ಆಗ ಈ ಒಂದು ವಿಶ್ವಸಂಸ್ಥೆ ಇದೇನಪ್ಪ, ಓನ್ಲಿ 10 minutes ಇದೆ ಅನ್ನುತ್ತೆ. ಓಕೆ, ವಿಶ್ವಸಂಸ್ಥೆ ನಿರಾಶ್ರಿತರ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ತನ್ನ ಒಂದು ಹೈಕಮಿಷನ್ ಅನ್ನು ಸ್ಥಾಪನೆ ಮಾಡಿಕೊಂಡಿದೆ. ಯುನೈಟೆಡ್ ನೇಷನ್ಸ್ ಹೈಕಮಿಷನ್ ಫಾರ್ ರೆಫ್ಯೂಜೀಸ್ ಅಂತ ಹೇಳಿಬಿಟ್ಟು ನಿರಾಶ್ರಿತರಿಗಾಗಿಯೇ ಒಂದು ವಿಶೇಷ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ನಿರಾಶ್ರಿತರಿಗೆ ಆಶ್ರಯವನ್ನು ಕಲ್ಪಿಸುವಂತಹ, ಅವರಿಗೆ ಊಟ, ವಸತಿ, ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿಮಗೆ ಗೊತ್ತಿದೆ ಅನ್ಸುತ್ತೆ, ಈ ಒಂದು ಬರ್ಮಾದ ಮಯನ್ಮಾರ್ನಿಂದ ಹಲವಾರು ಜನ ರೋಹಿಂಗ್ಯಾಗಳು ಭಾರತಕ್ಕೆ ಬಂದು ಆಶ್ರಯವನ್ನು ಪಡೆದಿದ್ರು. ಸೊ ಅವರು ನಿರಾಶ್ರಿತರು. ಸೊ ಅವರಿಗೆ ಭಾರತದಲ್ಲಿ ವಿಶ್ವಸಂಸ್ಥೆ ಆಶ್ರಯವನ್ನು ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇದೆ, ಮಾನವೀಯವಾದಂತಹ ಕೆಲಸ. ಚೀನಾದವರು ಟಿಬೇಟಿಯನ್ನರನ್ನು ಸೋಲಿಸಿ ಆ ಟಿಬೇಟಿಯನ್ನರನ್ನು ಚೀನಾದಿಂದ ಓಡಿಸಿ ಬಿಡ್ತು. ಆಗ ಸಾಕಷ್ಟು ಜನ ಟಿಬೇಟಿಯನ್ನರು ಭಾರತಕ್ಕೆ ಬಂದ್ರು. ಇವತ್ತಿಗೂ ಅವರು ನಿರಾಶ್ರಿತರಾಗಿ ಭಾರತದಲ್ಲಿದ್ದಾರೆ. ನಿಮಗೆ ಗೊತ್ತಿದೆಯೇನೋ, ಈ ಮಡ್ಕೆರಾದ ಕುಶಾಲ ನಗರದತ್ರ ಟಿಬೇಟಿಯನ್ ಕ್ಯಾಂಪ್ಗಳಿದೆ, ಬೇರೆ ಬೇರೆ ಕಡೆ ಇದೆ. ಭಾರತದ ಹಲವೆಡೆ ಟಿಬೇಟಿಯನ್ನರು ಇದ್ದಾರೆ. ಧರ್ಮಶಾಲಾದಲ್ಲಿ ಇದೆ, ಹಿಮಾಚಲ ಪ್ರದೇಶದಲ್ಲಿ. ಸೊ ಅವರೆಲ್ಲ ನಿರಾಶ್ರಿತರು. ಸೊ ಅವ್ರಿಗೆಲ್ಲ ಈ ರೀತಿ, ನಾನು ಬರೀ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಹಲವೆಡೆ
ಯುದ್ಧಗಳಾದಾಗ, ಬೇರೆ ಬೇರೆ ರೀತಿಯ ಜನಾಂಗೀಯ ಕಲಹಗಳಾದಾಗ ನಿರಾಶ್ರಿತರು ಬೇರೆ ಕಡೆಗೆ ಬಂದಾಗ ಅವರಿಗೆ ಆಶ್ರಯವನ್ನು ಕೊಡಿಸುವಂತಹ ಕೆಲಸವನ್ನು ವಿಶ್ವಸಂಸ್ಥೆ ಮಾಡಿದೆ. ಕೆಲವು ಉದಾಹರಣೆ ಹೇಳಬೇಕು ಅಂದ್ರೆ ಅರಬ್ ಇಸ್ರೇಲಿ ಸಂಘರ್ಷದಿಂದ ಆದಂತಹ ನಿರಾಶ್ರಿತರ ಸಮಸ್ಯೆಯನ್ನು ಬಗೆಹರಿಸಿದೆ, ಬಾಂಗ್ಲಾದೇಶದ ನಿರಾಶ್ರಿತರ ಸಮಸ್ಯೆಯನ್ನು ಬಗೆಹರಿಸಿದೆ, ಟಿಬೇಟಿಯನ್ ನಿರಾಶ್ರಿತರ ಸಮಸ್ಯೆ, ಕೊರಿಯಾ ನಿರಾಶ್ರಿತರ ಸಮಸ್ಯೆ, ಚೀನಾದು, ಹೀಗೆ ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಈ ಒಂದು ಆಶ್ರಯವನ್ನು ಕೊಡಿಸುವಂತಹ ಕೆಲಸವನ್ನು ವಿಶ್ವಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಇದು ಬಹುದೊಡ್ಡ ಒಂದು ಮಾನವೀಯವಾದಂತಹ ಒಂದು ಕೆಲಸ ಅಂತ ನಾವು ಹೇಳಬಹುದು. ಅದಲ್ಲದೆ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕವಾದಂತಹ ಸಾಧನೆ. ವಿಶ್ವಸಂಸ್ಥೆ ಯುನೆಸ್ಕೋ ಎನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಸಂಘಟನೆಯ ಮೂಲಕ ವೈಜ್ಞಾನಿಕವಾದಂತಹ ಅಭಿವೃದ್ಧಿಗೆ ಅದು ಹಣವನ್ನು ಕೊಡ್ತಾ ಇದೆ, ವೈಜ್ಞಾನಿಕ ಸಂಶೋಧನೆಗಳನ್ನು ಅದು ನಡೆಸ್ತಾ ಇದೆ, ಮತ್ತು ಸಾಂಸ್ಕೃತಿಕವಾದಂತಹ ತಾಣಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ಅದು ಮಾಡ್ತಾ ಇದೆ. ನಾವು ಹೇಳ್ತೀವಲ್ವಾ, ಏನದು, ಹಂಪಿ ಮತ್ತು ಪಟ್ಟದಕಲ್ಲು ವಿಶ್ವ ಪರಂಪರೆಯ ತಾಣದಲ್ಲಿದ್ದಾವೆ ಕರ್ನಾಟಕದ 2 ತಾಣಗಳು ಅಂತ. ಅದೇ ರೀತಿ ಭಾರತದ ಸುಮಾರು 36-38 ತಾಣಗಳು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿದ್ದಾವೆ. ಪ್ರಪಂಚದಲ್ಲಿ ನೂರಾರು ಸಾವಿರಾರು ಆ ರೀತಿಯ ಪಾರಂಪರಿಕ ತಾಣಗಳಿದ್ದಾವೆ. ಆ ತಾಣಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಅದು ಮಾಡ್ತಾ ಇದೆ. ಹಣದ ಸಹಾಯವನ್ನು ನೀಡುವ ಮೂಲಕ ಆ ತಾಣಗಳು ಮುಂದಿನ ಜನಾಂಗಕ್ಕೆ ನಾವು ಅವುಗಳನ್ನು ಇರುವಂತೆ ಮಾಡಬೇಕು ಎನ್ನುವ ಕೆಲಸವನ್ನು ಅದು ಮಾಡ್ತಾ ಇದೆ. ಸೊ ಹೀಗೆ ಯುನೆಸ್ಕೋ ಈ ಒಂದು ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಪ್ರಪಂಚದ ಶಿಕ್ಷಣವನ್ನು ವೃದ್ಧಿಸುವಲ್ಲಿ, ಬಡ ದೇಶಗಳಿಗೆ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡೋಕೆ, ಮೇಸ್ಟರ್ಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳೋಕೆ, ಈ ಬ್ಲ್ಯಾಕ್ ಬೋರ್ಡ್ ಯೋಜನೆ, ಕಪ್ಪು ಹಲಿಗೆ ಕಾರ್ಯಕ್ರಮ, ಏನೇನೋ ನಾವು ಹೇಳ್ತೀವಲ್ವಾ, ಅವೆಲ್ಲ ಅನುದಾನಗಳು ವಿಶ್ವಸಂಸ್ಥೆಯಿಂದ ಬಂದಿರೋದು. ಸೊ ಶಿಕ್ಷಣದ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾ ಇದೆ. ವೈಜ್ಞಾನಿಕ ಬೆಳವಣಿಗೆಗಾಗಿ, ಸಂಶೋಧನೆಗಾಗಿ ಅದು ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಸಾಂಸ್ಕೃತಿಕವಾದಂತಹ ಒಂದು ಸಂಬಂಧಗಳನ್ನು ಬೆಸೆಯುವಲ್ಲಿ, ಸಂಸ್ಕೃತಿಯನ್ನು ಉಳಿಸುವಲ್ಲಿ, ಸಾಂಸ್ಕೃತಿಕ ಸ್ಮಾರಕಗಳನ್ನು ಉಳಿಸುವಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ಅದು ಬಹುದೊಡ್ಡ ಸಾಧನೆ ಅಂತ ನಾವು ಹೇಳಬಹುದು. ಸೊ ಅದಲ್ಲದೆ ನಂತರ ಅಕಸ್ಮಾತ್ ಇದು ಲಿಂಕ್ ಹೋದ್ರೆ ಮತ್ತೆ ಜಾಯಿನ್ ಆಗಿ ನೀವು. ಓಕೆ, ನೆಕ್ಸ್ಟ್ ಒನ್, ಪರಿಸರ ಸಂರಕ್ಷಣೆ. ಓಕೆ, ಇದು ಪ್ರಪಂಚದ ಮುಂದಿರುವಂತಹ ಬಹುದೊಡ್ಡ ಸವಾಲು, ವಿಶ್ವಸಂಸ್ಥೆಯ ಮುಂದಿರುವಂತಹ ಬಹುದೊಡ್ಡ ಸವಾಲು. ಏಕೆಂದ್ರೆ ನಾವಿವತ್ತು ಪರಿಸರವನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇದ್ದೇವೆ, ಶೋಷಣೆ ಮಾಡ್ತಾ ಇದ್ದೇವೆ, ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ ವಿಶ್ವಸಂಸ್ಥೆಗೂ ಅರ್ಥವಾಯಿತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಎನ್ವೈರನ್ಮೆಂಟ್ ನೀಡ್ ಟು ಬಿ ಪ್ರೊಟೆಕ್ಟೆಡ್ ಅನ್ನುವುದು ವಿಶ್ವಸಂಸ್ಥೆಗೆ ಅರ್ಥವಾಗಿದೆ. ಹಾಗಾಗಿ ವಿಶ್ವಸಂಸ್ಥೆ ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡುವ ಕೆಲಸವನ್ನು ಅದು ಮಾಡ್ತಾ ಇದೆ. ಹಸಿರು ಮನೆ ಪರಿಣಾಮ, ಭೂಮಿಯ ಬಿಸಿಯಾಗುವಿಕೆ, ಗ್ಲೋಬಲ್ ವಾರ್ಮಿಂಗ್, ಬಿಸಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಲ್ವಾ, ಅದು ಓಝೋನ್ ಪದರದ ನಾಶ, ಹವಾಮಾನ ಬದಲಾವಣೆ. ಯಾರಾದ್ರೂ ಹಳಬರನ್ನ ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಇರ್ಲಿಲ್ಲಪ್ಪ ಅಂತ ಹೇಳ್ತಾರೆ, ಈಗ ಬದಲಾಗೋಗಿದೆ ಅಂತಾರೆ. ಹವಾಮಾನ ಬದಲಾವಣೆ, ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ನೀರು ಮಾಲಿನ್ಯ, ಎಲ್ಲಾ ರೀತಿಯ ಮಾಲಿನ್ಯಗಳು ಇವತ್ತು ತಾಂಡವವಾಡ್ತಾ ಇದೆ. ಹಾಗಾಗಿ ಈ ಎಲ್ಲಾ ಮಾಲಿನ್ಯಗಳನ್ನು ತಡೆಯುವಲ್ಲಿ ವಿಶ್ವಸಂಸ್ಥೆ 1992ರಲ್ಲಿ ರಿಯೋ ಡಿ ಜುನ್ಯಾರೋ, ಬ್ರೆಜಿಲ್ನ ರಿಯೋ ಡಿ ಜುನ್ಯಾರೋ ಎಂಬಲ್ಲಿ ಒಂದು ವಿಶ್ವ ಭೂ ಶೃಂಗಸಭೆಯನ್ನು ನಡೆಸಿ ಎಲ್ಲಾ ದೇಶಗಳನ್ನು ಸೇರಿಸಿ ಪ್ರಪಂಚವನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು, ಪರಿಸರವನ್ನು ಹೇಗೆ ರಕ್ಷಣೆ ಮಾಡಬೇಕು ಎನ್ನುವ ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಳ್ತು. ಅದರಲ್ಲಿ ಅಜೆಂಡಾ 21 ಎನ್ನುವಂತಹ ಒಂದು ವಿಚಾರವನ್ನು ಜಾರಿಗೆ ತಂದು ಪರಿಸರವನ್ನು ಸಂರಕ್ಷಣೆ ಮಾಡೋಕೆ ಹಲವಾರು ನಿಯಂತ್ರಣಗಳನ್ನು, ಕಟ್ಟುಪಾಡುಗಳನ್ನು ಅದು ನೀಡ್ತಾ ಬಂದಿದೆ. ಹಾಗಾಗಿ ಇವತ್ತು ಸಮುದ್ರಗಳ ಮಾಲಿನ್ಯ, ಹವಾಗುಣದಲ್ಲಿರುವಂತಹ ವಾಯು ಮಾಲಿನ್ಯ, ಕುಡಿಯುವ ನೀರಿನ ಮಲಿನತೆ, ಇವುಗಳನ್ನು ಕಡಿಮೆ ಮಾಡುವಲ್ಲಿ ಒಂದು ದೊಡ್ಡ ಪಾತ್ರವನ್ನು ಅದು ವಹಿಸ್ತಾ ಇದೆ. ಇದರ ಹಲವಾರು ಸಂಸ್ಥೆಗಳು, ವಿಶ್ವಸಂಸ್ಥೆಯ ಹಲವಾರು ಸಂಸ್ಥೆಗಳು ಪರಿಸರ ಸಂರಕ್ಷಣೆಯ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾವೆ. ಓಕೆ, ನೆಕ್ಸ್ಟ್ ಒನ್, WTO. ನಿಮಗೆ ಗೊತ್ತಿದೆ, ನೀವೆಲ್ಲ ಓದಿದ್ದೀರಾ, ಇನ್ನೂ ಓದ್ತೀರಾ. ವಿಶ್ವ ವ್ಯಾಪಾರ ಸಂಘಟನೆ ಅಂತ ನಾವೇನು ಹೇಳ್ತೀವಿ. ಈ ಒಂದು ಸಂಘಟನೆಯ ಮೂಲಕ ವಿಶ್ವಸಂಸ್ಥೆ
ಪ್ರಪಂಚದ ದೇಶಗಳ ನಡುವಿನ ವ್ಯಾಪಾರದ ಸಂಬಂಧಗಳನ್ನು ವೃದ್ಧಿಪಡಿಸುವಲ್ಲಿ, ಅಭಿವೃದ್ಧಿಪಡಿಸುವಲ್ಲಿ ದೊಡ್ಡ ಕೆಲಸವನ್ನು ಅದು ಮಾಡ್ತಾ ಇದೆ. ಅದಕ್ಕಿಂತ ಮೊದಲು ಗ್ಯಾಟ್ ಎನ್ನುವಂತಹ ಒಂದು ಸಂಸ್ಥೆ ಇತ್ತು ವಿಶ್ವಸಂಸ್ಥೆಯ ಅಧೀನದಲ್ಲಿ. ಆದರೆ ಆ ಗ್ಯಾಟ್ ಅನ್ನು 1995ರಲ್ಲಿ WTO ಅಂತ ಹೇಳಿಬಿಟ್ಟು ಪರಿವರ್ತನೆ ಮಾಡಿ ಪ್ರಪಂಚದ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ವೃದ್ಧಿಗೊಳಿಸುವ ಕೆಲಸವನ್ನು ಅದು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಹಲವಾರು ಒಪ್ಪಂದಗಳನ್ನು ಜಾರಿಗೆ ತಂದಿದೆ. ದೇಶಗಳ ನಡುವಿನ ವ್ಯಾಪಾರದ ಒಪ್ಪಂದಗಳನ್ನು ಅದು ಜಾರಿಗೆ ತಂದಿದೆ. ದೇಶಗಳ ನಡುವಿನ ವ್ಯಾಪಾರಿ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಬೌದ್ಧಿಕ ಹಕ್ಕುಗಳ ಬಗ್ಗೆ, ಆ ಬೌದ್ಧಿಕ ಹಕ್ಕುಗಳನ್ನು ರಕ್ಷಣೆ ಮಾಡುವ ಅದು ಕೆಲಸವನ್ನು ಮಾಡ್ತಾ ಇದೆ. ಸುಂಕಗಳನ್ನು ಕಡಿಮೆ ಮಾಡುವಲ್ಲಿ, ವ್ಯಾಪಾರಿ ಸುಂಕಗಳನ್ನು ಕಡಿಮೆ ಮಾಡುವಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ಪ್ರಪಂಚದ ಎಲ್ಲಾ ದೇಶಗಳು ಸಹ ಯಾವುದೇ ರೀತಿಯ ಒಂದು ಅಡೆತಡೆಗಳಿಲ್ಲದೆ, ನಿರ್ಬಂಧಗಳಿಲ್ಲದೆ ವ್ಯಾಪಾರವನ್ನು ಮಾಡುವಲ್ಲಿ ಅದು ಒಂದು ವೇದಿಕೆಯನ್ನು ವಿಶ್ವಸಂಸ್ಥೆ WTO ಮೂಲಕ ಸೃಷ್ಟಿ ಮಾಡಿಕೊಟ್ಟಿದೆ. ಅದರಲ್ಲೂ ಕೆಲವಾರು ನ್ಯೂನತೆಗಳಿರಬಹುದು, ಆದರೆ ಒಟ್ಟಿನಲ್ಲಿ ನೋಡಿ, ನಮಗೆ ಇವತ್ತು ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ದೇಶದ ವಸ್ತು ಬೇಕು ಅಂದ್ರೂ ನಮಗೆ ಸಿಗುವಂತೆ ಆಗಿದೆ. ಸೊ ಆ ರೀತಿ ದಿಸ್ ವರ್ಲ್ಡ್ ಹ್ಯಾಸ್ ಬಿಕಮ್ ಎ ವಿಲೇಜ್. ಹಾಗಾಗಿ ಗ್ಲೋಬಲ್ ವಿಲೇಜ್ ಅಂತ ನಾವು ಮಾತನಾಡ್ತೀವಲ್ಲ, ಆ ರೀತಿಯಲ್ಲಿ ಈ ಒಂದು ವಿಶ್ವವನ್ನು ವಾಣಿಜ್ಯಕ ಒಂದು ಕ್ಷೇತ್ರದಲ್ಲಿ ಅದು ಬೆಸೆದಿದೆ ಅಂತ ನಾವು ಹೇಳ್ಬೋದು. ಸೊ ಇದು ವ್ಯಾಪಾರ ವಾಣಿಜ್ಯದ ದೃಷ್ಟಿಯಲ್ಲಿ ಅದು ಮಾಡಿರುವಂತಹ ಒಂದು ಕೆಲಸ, ಮಾಡ್ತಾ ಇರುವಂತಹ ಒಂದು ಕೆಲಸ. ನೆಕ್ಸ್ಟ್ ಒನ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಇದೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ. ILO, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನಾವೇನು ಹೇಳ್ತೀವಿ. ಹೇಗ್ ನಗರದಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ಸೊ ಅದು ದೇಶಗಳ ನಡುವಿನ ಸಮಸ್ಯೆಗಳನ್ನು ನಿವಾರಿಸುವ ಒಂದು ಕೆಲಸವನ್ನು ಅದು ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕ ಈ ದೇಶಗಳ ನಡುವೆ ಉಂಟಾಗುವಂತಹ ಸಮಸ್ಯೆಗಳನ್ನು, ತಕರಾರುಗಳನ್ನು ಆ ಒಂದು ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ನಾವು ಪ್ರಶ್ನೆ ಮಾಡಬಹುದು. ಸೊ ಅಲ್ಲಿ ಅದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ನೆರವನ್ನು ನೀಡುವಂತಹ, ಪರಿಹಾರವನ್ನು ನೀಡುವಂತಹ ಒಂದು ಕೆಲಸವನ್ನು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನೋದು ನೀಡ್ತಾ ಇದೆ. ಅದು ನಡೀತಾನೂ ಇದೆ. ಅದಾದ ನಂತರ ಅಂದ್ರೆ ಈ ನ್ಯಾಯಾಲಯದ ಒಂದು ಪರಿಣಾಮದಿಂದ ಹಲವಾರು ರೀತಿಯ ಸಮಸ್ಯೆಗಳು ಬಗೆಹರಿದಿದ್ದಾವೆ. ನಾವು ಯುದ್ಧಕ್ಕೆ ಹೋಗದೆ ಈ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳುವಂತಹ, ಪಡೆಯುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದು ವಿಶ್ವಸಂಸ್ಥೆಯ ಮತ್ತೊಂದು ಕೆಲಸ, ನ್ಯಾಯ ಮಾಡೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಮತ್ತೊಂದು ಕೆಲಸ ಅಂದ್ರೆ ಪ್ರಪಂಚ ಭಯೋತ್ಪಾದನೆಯ ಒಂದು ಪಿಡುಗಿನಲ್ಲಿ ಇದೆ. ಭಯೋತ್ಪಾದನಾ ಸಂಘಟನೆಗಳು ನಮ್ಮನ್ನು ಹಾಳು ಮಾಡ್ತಾ ಇದ್ದಾವೆ. ಹಾಗಾಗಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಮೂಲಕ ಭಯೋತ್ಪಾದನಾ ವಿರೋಧಿ ಸಮಿತಿ ಅಂತ ಅದು ಕಟ್ಕೊಂಡಿದೆ. ಆ ಮೂಲಕ ಪ್ರಪಂಚದಲ್ಲಿ ಇರುವಂತಹ ಈ ಒಂದು ಮೂಲಭೂತವಾದಿ ಅಥವಾ ಸಂಪ್ರದಾಯವಾದಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ತಡೆಯುವಲ್ಲಿ, ನಿಗ್ರಹಿಸುವಲ್ಲಿ, ಅವುಗಳ ಕಾರ್ಯವನ್ನು ಕಡಿಮೆ ಮಾಡುವಲ್ಲಿ ಅದು ಕೆಲಸವನ್ನು ಅದು ಮಾಡ್ತಾ ಇದೆ. ವಿಶ್ವಸಂಸ್ಥೆ ಮತ್ತು ಭಯೋತ್ಪಾದನೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಭಯೋತ್ಪಾದನೆ ನಿಜವಾಗಿಯೂ ಬಹುದೊಡ್ಡ ಒಂದು ಪಿಡುಗಾಗಿ ಪ್ರಪಂಚವನ್ನು ಕಾಡ್ತಾ ಇದೆ. ಹಾಗಾಗಿ ವಿಶ್ವಸಂಸ್ಥೆ ಈ ಒಂದು ಸದಸ್ಯ ದೇಶಗಳಲ್ಲಿ ಆಗ್ತಿರುವಂತಹ ಭಯೋತ್ಪಾದನಾ ಚಟುವಟಿಕೆಗಳನ್ನು ತಡೆಯೋಕೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತನ್ನ ಭದ್ರತಾ ಮಂಡಳಿಯ ಮೂಲಕ ಅದು ಹಮ್ಮಿಕೊಂಡಿದೆ. ಭಯೋತ್ಪಾದನಾ ವಿರೋಧಿ ಸಮಿತಿ ಅಂತಾನೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಈ ಒಂದು ಸಮಿತಿಯ ಮೂಲಕ ಪ್ರಪಂಚದ ಎಲ್ಲಾ ದೇಶಗಳಿಗೆ ಭಯೋತ್ಪಾದನೆಯನ್ನು ಹೇಗೆ ತಡೆಯಬೇಕು, ಹೇಗೆ ನಿಗ್ರಹಿಸಬೇಕು, ಆ ಭಯೋತ್ಪಾದನಾ ಜಾಲಗಳನ್ನು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶಗಳು ಸಹಕರಿಸಿಕೊಂಡು ಆ ಜಾಲವನ್ನು ಮುರಿದು ಹಾಕಬೇಕು, ಆ ಭಯೋತ್ಪಾದನಾ ಸಂಘಟನೆಗಳಿಗೆ ಬರುವಂತಹ ಹಣದ ಮೂಲಗಳನ್ನು ಹೇಗೆ ತಡೆಯಬೇಕು, ಮತ್ತು ದೇಶಗಳೆಲ್ಲ ಹೇಗೆ ಸಹಕರಿಸಬೇಕು, ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರನ್ನು ದಸ್ತಗಿರಿ ಮಾಡೋದಿರ್ಬೋದು, ಅವರ ಬಗ್ಗೆ ವಿಚಾರಣೆ ಮಾಡೋದಿರ್ಬೋದು, ಈ ಎಲ್ಲ ಇದರಲ್ಲಿ ಹೇಗೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅದು ಮಾರ್ಗದರ್ಶನವನ್ನು ಕೊಡ್ತಾ ಇದೆ. ಹಾಗಾಗಿ ವಿಶ್ವಸಂಸ್ಥೆ ಭಯೋತ್ಪಾದನೆಯನ್ನು ತಡೆಯುವಲ್ಲಿ ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಒಂದು ನಮಗೆ ಜ್ಞಾಪಕ ಇರಲಿ, ವಿಶ್ವಸಂಸ್ಥೆಯ ಮುಂದಿರುವಂತಹ ಬಹುದೊಡ್ಡ ಸವಾಲುಗಳಲ್ಲಿ ಈ ಭಯೋತ್ಪಾದನೆಯೂ ಸಹ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮುಂದೆ ಅದನ್ನು ಮಾತನಾಡೋಣ.
ಓಕೆ, ಅದಲ್ಲದೆ ವಿಶ್ವಸಂಸ್ಥೆ ಪ್ರಪಂಚದ ದೇಶಗಳ ಒಂದು ಅಭಿವೃದ್ಧಿಗಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ ನಿಮಗೆ ಗೊತ್ತಿದೆ IMF ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಿದೆ. ಆ ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮೂಲಕ ದೇಶಗಳ ಆರ್ಥಿಕ ಚೇತರಿಕೆಗೆ ಅಲ್ಪಾವಧಿಯ ಒಂದು ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ದೇಶಗಳ ಆರ್ಥಿಕ ಅಭಿವೃದ್ಧಿಗಾಗಿ ಅದು ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ IBRD ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಇತ್ತು. ಇವತ್ತು ಅದನ್ನು ನಾವು ವಿಶ್ವ ಬ್ಯಾಂಕ್ ಅಂತ ನಾವು ಕರಿತೇವೆ. ಸೊ ಈ ಒಂದು ವಿಶ್ವ ಬ್ಯಾಂಕ್ ನ ಮೂಲಕ ಪ್ರಪಂಚದ ದೇಶಗಳಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಏನಕ್ಕೆ? ದೀರ್ಘಕಾಲದಲ್ಲಿ ಈ ದೇಶಗಳು ಮೂಲಭೂತ ಸೌಕರ್ಯಗಳನ್ನು, ಅದು ರಸ್ತೆಗಳಿರ್ಬೋದು, ಹಡಗುಕಟ್ಟೆಗಳಿರ್ಬೋದು, ಓಕೆ, ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ದೀರ್ಘಕಾಲದ ಸಾಲ ಸೌಲಭ್ಯಗಳನ್ನು ವಿಶ್ವ ಬ್ಯಾಂಕ್ ನ ಮೂಲಕ ನೀಡುವ ಮೂಲಕ ಪ್ರಪಂಚದ ದೇಶಗಳ ಅಭಿವೃದ್ಧಿಗಾಗಿ ಅದು ಪ್ರಯತ್ನವನ್ನು ಮಾಡ್ತಾ ಇದೆ. IMF ಮೂಲಕ ಕೊಡುವಂತಹ ಒಂದು ಸಾಲ ಈ ಪಾವತಿ ಶಿಲ್ಕುವಿನಲ್ಲಿ, ನಿಮಗೆ ಗೊತ್ತಿದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ, ಪಾವತಿ ಶಿಲ್ಕುವಿನಲ್ಲಿ ಉಂಟಾಗುವ ಅಸಮತೋಲನವನ್ನು ಸರಿಪಡಿಸೋಕೆ IMF ಸಾಲ ಕೊಡುತ್ತೆ. ಆದ್ರೆ IBRD ಈ ಒಂದು ಲಾಂಗ್ ಟರ್ಮ್ ಅಲ್ಲಿ ದೀರ್ಘಾವಧಿಯ ಸಾಲವನ್ನು ಕೊಡುವ ಮೂಲಕ ಆ ದೇಶಗಳೇ ಅಭಿವೃದ್ಧಿಯತ್ತ ಹೋಗೋಕೆ ಅವು ಸಾಲ ಸೌಲಭ್ಯಗಳನ್ನು ಅವು ಕೊಡ್ತಾ ಇದೆ. ಹಲವಾರು ರೀತಿಯ ಯೋಜನೆಗಳ ರೂಪುರೇಷೆಗಳನ್ನು, ತಂತ್ರಜ್ಞಾನವನ್ನು ಸಹ ವಿಶ್ವಸಂಸ್ಥೆ ಸದಸ್ಯ ದೇಶಗಳಿಗೆ ಕೊಡ್ತಾ ಹೋಗ್ತಾ ಇದೆ. ಅದಲ್ಲದೆ UNCTAD ಅಂತ ಹೇಳಿಬಿಟ್ಟು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ಪ್ರಪಂಚದಲ್ಲಿ ವ್ಯಾಪಾರವನ್ನು ಹೇಗೆ ವೃದ್ಧಿಸಿಕೊಳ್ಳಬೇಕು ಮತ್ತು ಅದರ ಜೊತೆಗೆ ಅಭಿವೃದ್ಧಿಯನ್ನು ಹೇಗೆ ಸಾಧಿಸಬೇಕು. ಏಕೆಂದ್ರೆ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಒಂದೇ ಹಂತದಲ್ಲಿಲ್ಲ. ಕೆಲವು ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳು, ಇನ್ನು ಕೆಲವು ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು, ಇನ್ನು ಕೆಲವಾರು ದೇಶಗಳು, ಅದರಲ್ಲಿಯೂ ಏಷ್ಯಾದ ದೇಶಗಳು ಮತ್ತು ಆಫ್ರಿಕಾದ ದೇಶಗಳು ಅಭಿವೃದ್ಧಿ ಹೀನ ದೇಶಗಳು. ಅವು ಅಭಿವೃದ್ಧಿ ಎನ್ನುವುದೇ ಆಗಿಲ್ಲ. ಹಾಗಾಗಿ ಈ ದೇಶಗಳನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋಕೆ ಹೇಗೆ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ಈ ಒಂದು ಸಮ್ಮೇಳನದ ಮೂಲಕ ಅದು ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಪ್ರಪಂಚದ ದೇಶಗಳ ಅಭಿವೃದ್ಧಿಗಾಗಿ ಅದು ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ನೀವು ಬರಿಬಹುದು. UPU ಅಂತ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಹೇಳ್ಬಿಟ್ಟು, ಈ ಅಂಚೆ ವ್ಯವಸ್ಥೆ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ, ಪ್ರಪಂಚಾದ್ಯಂತ ಅಂಚೆ ವ್ಯವಸ್ಥೆ ಇದೆ. ನೀವು ಯಾರೋ ನಿಮ್ಮ ಸ್ನೇಹಿತರು ಯಾವುದೋ ದೇಶದಲ್ಲೋ ಎಲ್ಲೋ ಇದ್ರೆ ನೀವು ಅವರಿಗೆ ಪತ್ರ ಬರೀಬಹುದು, ಆ ಪತ್ರಗಳು ಹೋಗ್ತವೆ. ಅಂದ್ರೆ ಅರ್ಥ ಈ ಒಂದು ಅಂಚೆ ಜಾಲ ಪ್ರಪಂಚಾದ್ಯಂತ ಇದೆ. ಅದನ್ನೇ ನಾವು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಅಂಚೆ ವ್ಯವಸ್ಥೆ ಸರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನು ವಿಶ್ವಸಂಸ್ಥೆ ಹೊತ್ಕೊಂಡಿದೆ. ಅದನ್ನು ಅದು ಮಾಡ್ತಾ ಇದೆ. ಆಮೇಲೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಹೇಳಿಬಿಟ್ಟು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಒಂದು ವಿಶೇಷ ಸಂಸ್ಥೆ ಇದೆ. ಸೊ ಅದು ಆಹಾರ ಧಾನ್ಯಗಳು, ಯಾವ ಆಹಾರ ಧಾನ್ಯ ಎಷ್ಟು ಬೆಳಿಬೇಕು, ಯಾವ ದೇಶಕ್ಕೆ ಎಷ್ಟು ಬೇಕು, ಈ ಎಲ್ಲಾ ವಿಚಾರಗಳನ್ನು, ಮಾಹಿತಿಗಳನ್ನು ಕಲೆ ಹಾಕೋದು, ಅದಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ಕೆಲಸವನ್ನು ಅದು ಮಾಡ್ತಾ ಇದೆ. ಮತ್ತು ಕೃಷಿಯ ಒಂದು ಅಭಿವೃದ್ಧಿ, ಕೃಷಿಯ ಒಂದು ಬೆಳವಣಿಗೆ, ಆಧುನಿಕವಾದಂತಹ ತಂತ್ರಜ್ಞಾನಗಳನ್ನು ಅದರಲ್ಲಿ ಬಳಸೋದಿರ್ಬೋದು. ಮತ್ತು ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾವೇನ್ ಹೇಳ್ತೀವಿ, ಆದಷ್ಟು ಕಡಿಮೆ ರಾಸಾಯನಿಕಗಳನ್ನು ಬಳಸಿ ಯಾವ ರೀತಿ ನಾವು ಉತ್ತಮವಾದಂತಹ ಇಳುವರಿ ಬೆಳೆಯನ್ನು ಪಡೆಯಬಹುದು. ಸೊ ಈ ಒಂದು ಕೃಷಿ ಬೆಳವಣಿಗೆಗೆ ಅದು ಸದಸ್ಯ ದೇಶಗಳಿಗೆ ಎಲ್ಲಾ ರೀತಿಯ ತರಬೇತಿ, ನೆರವು, ಸಹಾಯ ಎಲ್ಲವನ್ನೂ ಮಾಡ್ತಾ ಇದೆ ಈ ಒಂದು ವಿಶ್ವಸಂಸ್ಥೆ. ಅದಲ್ಲದೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ನಾನು ಆಗ್ಲೇ ಹೇಳಿದಂತೆ ಪ್ರಪಂಚದ ದೇಶಗಳ ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ಯಾವ ರೀತಿಯ ಯೋಜನೆಯನ್ನು ಮಾಡ್ಬೇಕು ನಾವು, ಆ ಕೆಲಸವನ್ನು ವಿಶ್ವಸಂಸ್ಥೆ ಮಾಡ್ತಾ ಇದೆ. ನೋಡಿ, ವಿಶ್ವಸಂಸ್ಥೆ ಎಲ್ಲಾ ಸದಸ್ಯ ದೇಶಗಳಿಗೆ ಈ ವಿಶೇಷ ಸಂಸ್ಥೆಗಳ ಮೂಲಕ ಎಲ್ಲಾ ರೀತಿಯ ವರದಿಗಳನ್ನು ಕೊಡುತ್ತೆ. ನೀವು ಪ್ರಪಂಚದಲ್ಲಿ ಬಡತನದಲ್ಲಿ ಯಾವ ಹಂತದಲ್ಲಿದ್ದೀರಾ, ಅಥವಾ ಆರೋಗ್ಯದಲ್ಲಿ ಯಾವ ಹಂತದಲ್ಲಿದ್ದೀರಾ, ಮಕ್ಕಳು ಎಷ್ಟು ಜನ ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ, ಎಷ್ಟು ಜನ ಮಕ್ಕಳು ಸಿಡುಬು ರೋಗದಿಂದ ಸಾಯ್ತಾ ಇದ್ದಾರೆ, ಅಥವಾ ಇನ್ಯಾವುದೋ ರೋಗದಿಂದ ಸಾಯ್ತಾ ಇದ್ದಾರೆ, ಈ ಎಲ್ಲಾ ರೀತಿಯ ಅಂಕಿ ಅಂಶಗಳನ್ನು ವಿಶ್ವಸಂಸ್ಥೆ ಸದಸ್ಯ ದೇಶಗಳಿಗೆ ಕೊಡುತ್ತೆ. ಅದು ಶಿಕ್ಷಣಕ್ಕೆ ಸಂಬಂಧಿಸಿದ್ದಿರ್ಬೋದು, ಕೃಷಿಗೆ ಸಂಬಂಧಿಸಿದ್ದಿರ್ಬೋದು, ಹಣಕಾಸು ವ್ಯಾಪಾರಕ್ಕೆ ವಹಿವಾಟಿಗೆ ಸಂಬಂಧಿಸಿದ್ದಿರ್ಬೋದು,
ಆ ಅಂಕಿಅಂಶಗಳು ನಾವು ಎಲ್ಲಿದ್ದೇವೆ, ನಾವು ಎಲ್ಲಿ ಕೆಲಸ ಮಾಡಬೇಕು, ನಾವು ಹೇಗೆ ಅಭಿವೃದ್ಧಿ ಆಗ್ಬೇಕು ಅನ್ನುವುದನ್ನು ನಾವು ನೋಡ್ಕೊಳ್ಳೋಕೆ, ನಾವು ಯೋಜನೆಗಳನ್ನು ರೂಪಿಸೋಕೆ ಈ ವಿಶ್ವಸಂಸ್ಥೆಯ ಒಂದು ರಿಪೋರ್ಟ್ಗಳು ನಮಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಎನ್ನುವುದರ ಮೂಲಕ ಪ್ರಪಂಚದ ದೇಶಗಳ ಅಭಿವೃದ್ಧಿಗಾಗಿ ಅದು ಕೆಲಸ ಮಾಡ್ತಾ ಇದೆ. ಆಮೇಲೆ ವರ್ಲ್ಡ್ ಮೆಟೀರಿಯೋಲಾಜಿಕಲ್ ಆರ್ಗನೈಸೇಷನ್, ವಿಶ್ವ ಹವಾಮಾನ ಸಂಸ್ಥೆ ಅಂತ ಇದೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ. ಇದು ಹವಾಮಾನದ ಬಗ್ಗೆ ಈ ಒಂದು ಜಾಗೃತಿಯನ್ನು ಮೂಡಿಸುವಂತಹ, ಫೋರ್ಕಾಸ್ಟ್ ನೀಡುವಂತಹ, ಮೊದಲೇ ಹೇಳುವಂತಹ ಕೆಲಸವನ್ನು ಅದು ಮಾಡ್ತಾ ಇದೆ. ಎಲ್ಲಿ ಹವಾಮಾನ ವೈಪರೀತ್ಯಗಳಾಗುತ್ತೆ, ಎಲ್ಲಿ ಹೆಚ್ಚಿನ ಮಳೆ ಬರುತ್ತೆ, ಎಲ್ಲಿ ಬೇರೆ ಬೇರೆ ರೀತಿಯ ಒಂದು ತೊಂದರೆಗಳಾಗುತ್ತೆ, ಸೈಕ್ಲೋನ್ ಎಲ್ಲಿ ಬರುತ್ತೆ, ಬಿರುಗಾಳಿ ಎಲ್ಲಿ ಬರುತ್ತೆ, ಈ ರೀತಿಯ ಒಂದು ಇದನ್ನೆಲ್ಲ ಹವಾಮಾನ ನೀಡುವಂತಹ ಒಂದು ಕೆಲಸವನ್ನು ಆ ಸಂಸ್ಥೆ ಮಾಡ್ತಾ ಇದೆ. ಇದು ಎಲ್ಲಾ ಸದಸ್ಯ ದೇಶಗಳಿಗೆ ತನ್ನ ಒಂದು ಸಹಾಯವನ್ನು ಮಾಡುತ್ತೆ. ಅದು ಸಹ ಹಲವಾರು ರೀತಿಯ ನೈಸರ್ಗಿಕ ವಿಕೋಪಗಳನ್ನು ನಾವು ತಡೆಯುವಲ್ಲಿ, ಏಕೆಂದ್ರೆ ಈಗ ಮೊದಲ ತರ ಇಲ್ಲ ನೋಡಿ, ಎಲ್ಲೋ ಸೈಕ್ಲೋನ್ ಬರುತ್ತೆ ಅಂದ್ರೆ ಆ ಸಮುದ್ರದ ಕರಾವಳಿಯಲ್ಲಿರುವ ಜನರನ್ನೆಲ್ಲ ನಾವು ಇವತ್ತು ವೆಕೇಟ್ ಮಾಡಿ ಸುರಕ್ಷಿತ ಸ್ಥಳದ ಕಡೆಗೆ ನಾವು ಕಳಿಸ್ತೇವೆ. ಅಂದ್ರೆ ಅರ್ಥ ಏನು, ಅಷ್ಟೊಂದು ವ್ಯವಸ್ಥೆ ಬದಲಾಗಿದೆ, ವೈಜ್ಞಾನಿಕ ಸಂಶೋಧನೆಗಳಾಗಿದ್ದಾವೆ. ಆ ಒಂದು ಬಿರುಗಾಳಿ, ಚಂಡಮಾರುತ ಅವು ಬರುವುದನ್ನು ನಾವು ಇವತ್ತು ಟ್ರ್ಯಾಕ್ ಮಾಡಿ ಅದರಿಂದ ಆಗುವ ತೊಂದರೆಯನ್ನು ಕಡಿಮೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ರೀತಿಯ ಸಹಾಯವನ್ನು ಈ ಒಂದು ಹವಾಮಾನ ಸಂಸ್ಥೆ ಎಲ್ಲಾ ಸದಸ್ಯ ದೇಶಗಳಿಗೆ ಮಾಡ್ತಾ ಇದೆ. ಆಮೇಲೆ IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಇದನ್ನು ರಾಜಕೀಯ ಒಂದು ಸಾಧನೆಯಲ್ಲಿಯೂ ಬರೀಬಹುದು. ಅಂದ್ರೆ ಇವತ್ತು ಅಣ್ವಸ್ತ್ರಗಳು ಬಹುದೊಡ್ಡ ಪಿಡುಗಾಗಿದ್ದಾವೆ. ಹಾಗಾಗಿ ಆ ಅಣ್ವಸ್ತ್ರಗಳ ಪೈಪೋಟಿಯನ್ನು ಕಡಿಮೆ ಮಾಡುವಲ್ಲಿ, ಅಣ್ವಸ್ತ್ರವನ್ನು ಅಭಿವೃದ್ಧಿಗೆ ಮಾತ್ರ ಬಳಕೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ವಿಶ್ವಸಂಸ್ಥೆ ಪ್ರಪಂಚದ ದೇಶಗಳ ಮೇಲೆ ಈ ಒಂದು ನಿಯಂತ್ರಣವನ್ನು ಸಾಧಿಸುವ ಸಲುವಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಮೂಲಕ ಅಣ್ವಸ್ತ್ರ ಎಲ್ಲರ ಕೈಗೆ ಸಿಗದಂತೆ ಇರುವವರು ಸರಿಯಾದ ರೀತಿಯಲ್ಲಿ ಅಣುಶಕ್ತಿಯನ್ನು ಬಳಸುವಂತೆ ಅದು ಕೆಲಸವನ್ನು ಮಾಡ್ತಾ ಇದೆ, ಮಾರ್ಗದರ್ಶನ ಮಾಡ್ತಾ ಇದೆ. ಅದು NPT ಇರ್ಬೋದು, CTBT ಒಪ್ಪಂದಗಳಿರ್ಬೋದು, ಅವುಗಳ ಮೂಲಕ ಅಣುಶಕ್ತಿಯನ್ನು ನಿಯಂತ್ರಿಸುವ ಕೆಲಸವನ್ನದು ಮಾಡ್ತಾ ಇದೆ. ಅದಲ್ಲದೆ ಇನ್ನೊಂದು ಯುನಿಡೋ ಅಂತ ಹೇಳ್ಬಿಟ್ಟು, ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಪ್ರಪಂಚಾದ್ಯಂತ ಯಾವ ರೀತಿ ಕೈಗಾರಿಕೆಗಳ ಒಂದು ಅಭಿವೃದ್ಧಿ ಆಗಬೇಕು ಎನ್ನುವ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡುವಂತಹ, ವರದಿಯನ್ನು ನೀಡುವಂತಹ, ರೂಪರೇಷೆಗಳನ್ನು ನೀಡುವಂತಹ, ತರಬೇತಿಯನ್ನು ನೀಡುವಂತಹ ಒಂದು ಕೆಲಸವನ್ನು ಅದು ಮಾಡ್ತಾ ಇದೆ. ಸೊ ಹೀಗೆ ವಿಶ್ವಸಂಸ್ಥೆ ಬಹುಶಃ ಪ್ರಪಂಚದ ಎಲ್ಲಾ ಕ್ಷೇತ್ರಗಳಲ್ಲಿಯೂ, ಅದು ಶಿಕ್ಷಣ ಇರ್ಬೋದು, ವೈದ್ಯಕೀಯ ವ್ಯವಸ್ಥೆ ಇರಬಹುದು, ಕಾರ್ಮಿಕರ ಕಲ್ಯಾಣ ಇರಬಹುದು, ವ್ಯಾಪಾರ ವಹಿವಾಟು ಇರಬಹುದು, ಹವಾಮಾನ ಇರಬಹುದು, ಅಣ್ವಸ್ತ್ರಗಳನ್ನು ತಡೆಯುವ ವಿಚಾರ ಇರಬಹುದು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡುವ ವಿಚಾರ ಇರಬಹುದು, ಮಕ್ಕಳ ಆರೋಗ್ಯವನ್ನು ಸರಿ ಮಾಡುವ ಕೆಲಸ ಇರಬಹುದು, ಮಹಿಳೆಯರನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕೆಲಸ ಇರಬಹುದು. ಹೀಗೆ ಎಲ್ಲಾ ರೀತಿಯ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಅದು ತೊಡಗಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಸೊ ಇದನ್ನೇ ನಾವು ಅದರ ರಾಜಕೀಯೇತರ ಸಾಧನೆಗಳು ಅಂತ ನಾವು ಹೇಳ್ತೇವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.